ಶ್ರೀಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವಗೌರವ ಪಾತ್ರೇಭ್ಯಃ ಗುರುವಾರಸ್ಯ ಸುಪ್ರಭಾತಂ. ಗುರೋರ್ಮಹಿಮಾನಂ ಪ್ರದರ್ಶಯಿತುಂ ಏತತ್ ಮಹಾಭಾರತಸ್ಯ ಸೂಕ್ತಿಂ ಶ್ರೂಯತಾಂ. ಅಸಜ್ಜನಃ ಸಜ್ಜನ ಸಂಗಿ ಸಂಗಾನ್ ಕರೋತಿ ದುಸ್ಸಾಧ್ಯವಪೀಹ ಸಾಧ್ಯಂ. ಪುಷ್ಪಾಶ್ರಯಾತ್ ಶಂಭುಶಿರೋಧಿರೂಢ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಎಲ್ಲರಿಗೂ ಗುರುವಾರದ ಸುಪ್ರಭಾತ. ಗುರುಗಳ ಮಹಿಮೆಯನ್ನು ತಿಳಿಸುವಂತಹ ಮಹಾಭಾರತದ ಒಂದು ಸುಂದರವಾದಂತಹ ಈ ಶ್ಲೋಕ. ಕೆಲವರಿಗೆ ಡಿಪ್ರೆಷನ್ ಇರುತ್ತದೆ. ನಾವು ಬಹಳ ದೊಡ್ಡವರಲ್ಲ, ನಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದಲ್ಲ, ಹೀಗಾಗಿ ನಾವು ಬಹಳ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯವೇ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮತ್ತೊಂದು ಸುಭಾಷಿತದಲ್ಲಿ ನಾನು ಹಿಂದೆ ಕೊಟ್ಟಿದ್ದೇನೆ. ಆದರೂ ಮಹಾಭಾರತದ ವಚನದಲ್ಲಿ ಇನ್ನೂ ಸುಂದರವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಬಹಳ ದೊಡ್ಡವರಿಲ್ಲ, ಆದರೆ ಬಹಳ ಎತ್ತರದ ಕೆಲಸವನ್ನು ನಾವು ಮಾಡಬಹುದೇ, ನಾವು ಆ ಒಂದು ಪೀಕನ್ನು ಮುಟ್ಟಬಹುದೇ ಅಂತ ಒಂದು ಪ್ರಶ್ನೆ. ಮಹಾಭಾರತ, ಅದರಲ್ಲಿ ವೇದವ್ಯಾಸರು ಬಹಳ ರೋಚಕವಾಗಿ ಒಂದು ಮಾತು ಹೇಳ್ತಾರೆ. ಇದು ಮುಂದೆ ಅನೇಕ ಕವಿಗಳೂ ಕೂಡ ಈ ವಿಷಯದಲ್ಲಿ ಬರೆದಿದ್ದುಂಟು. ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ ಅಂತ. ಒಂದು ಇರುವೆ ಚಂದ್ರನ ಮಂಡಲವನ್ನು ಮುಟ್ಟಿದೆ ಅಂತೆ. ಇರುವೆ, ಅದರ ವ್ಯಕ್ತಿತ್ವ ಎಷ್ಟು ಸಣ್ಣದು. ಬಹಳ ಎತ್ತರಕ್ಕೆ ಹೋದೀತು ಅಂತಾದರೂ ಮನೆಯ ಗೋಡೆಯನ್ನು ಏರ್ತಾ ಆ ಮನೆಯ ಎತ್ತರ ಎಷ್ಟೋ ಅಷ್ಟಕ್ಕೆ ಹೋದೀತು ಇರುವೆ. ಚಂದ್ರಮಂಡಲವನ್ನು ಮುಟ್ಟಿದ್ದನ್ನು ನೋಡಿದೆವೆ? ಸಾಧ್ಯವಾ ಅದು? ಇರುವೆಯ ಸಣ್ಣ ವ್ಯಕ್ತಿತ್ವಕ್ಕೆ ಚಂದ್ರನ ಎತ್ತರ ಇದು ನಿಲುಕೀತ ಹೇಳಿ? ಸಾಧ್ಯವಿಲ್ಲವಲ್ಲ. ಆದರೆ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ, ಪಿಪೀಲಿಕಾ ಅರ್ಥಾತ್ ಒಂದು ಇರುವೆ ಹೋಗಿ ಚಂದ್ರಮಂಡಲವನ್ನು ಮುಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದರು. ಹೇಗೆ ಸಾಧ್ಯ ಅದು ಅಂತಂದ್ರೆ, ಪುಷ್ಪಾಶ್ರಯಾತ್ ಶಂಭುಶಿರೋಧಿರೂಢ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಅಂದರೆ ಇರುವೆ ಚಂದ್ರನನ್ನ ಮುಟ್ಟುವ ಹವಣಿಕೆ ಬಂತಂತೆ. ಯಾರೋ ಅದಕ್ಕೆ ಚಾಲೆಂಜ್ ಮಾಡಿದರು, ನೀ ಎಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಅದು ಹೇಳ್ತು, ನಾನು ಚಂದ್ರನ್ ಮುಟ್ಟು ಬರ್ತೇನೆ ಬೇಕಾದ್ರೆ. ಎಲ್ಲರೂ ನಕ್ರಂತೆ. ಸಣ್ಣ ಇರುವೆ, ಏನು ಎತ್ತರಕ್ಕೆ ಹೋದಿ, ನಮ್ಮ ಎತ್ತರನೇ ನಿನಗಿಲ್ಲ, ನೀನೇನು ಚಂದ್ರನ ಮುಟ್ಟಿ ಬಂದು ನಮಗೇ ಮುಟ್ಲಿಕ್ಕೆ ಆಗೋದಿಲ್ಲ, ನೋಡ್ರಿ ಬೇಕಾದ್ರೆ ಅಂತ ಹೇಳ್ತಂತೆ ಇರುವೆ. ಆಯಿತು ಅಂತ ಎಲ್ಲರೂ ನೋಡ್ತಾ ಇರಬೇಕಾದಾಗ ಒಂದು ದೊಡ್ಡ ಶಿವನ ಗುಡಿ, ಆ ಶಿವನ ಒಂದು ಬೃಹತ್ತಾದಂತಹ ಮೂರ್ತಿ ಅಲ್ಲಿ ಇತ್ತಂತೆ. ಆ ಮೂರ್ತಿಗೆ ನಿತ್ಯದಲ್ಲಿ ಹೂವನ್ನು ಏರಿಸ್ತಿದ್ರು. ಹೀಗಾಗಿ ಆ ಇರುವೆ ಏನು ಮಾಡ್ತು, ಸಾವಕಾಶವಾಗಿ ಹೋಗಿ ಆ ಶಿವನ ಮುಡಿ ಏರುವಂತಹ ಹೂವಿನಲ್ಲಿ ಕುಳಿತುಕೊಂಡಂತೆ. ಆ ಹೂವಿನಲ್ಲಿ ಕುಳಿತುಕೊಂಡಾಗ ಅರ್ಚಕ ಬಂದ ಹೂವನ್ನು ತಾನು ಶಿವನ ಮುಡಿ ಮೇಲೆ ಇಟ್ಟ. ಶಿವನ ಮುಡಿ ಮೇಲಿಟ್ಟಾಗ ಆ ಇರುವೆ ಸಾವಕಾಶವಾಗಿ ಶಿವನ ತಲೆಯ ಮೇಲೆ ತಾನೇ ಚಂದ್ರ ಇರೋದು. ಹಾಗಾಗಿ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಆ ಇರುವೆ ಪುಷ್ಪದ ಆಶ್ರಯದಲ್ಲಿ, ಹೂವಿನ ಆಶ್ರಯದಲ್ಲಿ ಮೇಲಕ್ಕೆ ಶಿವನ ಮುಡಿಗೇರಿ ಚಂದ್ರನ ಮಂಡಲವನ್ನು ಮುಟ್ಟಿ ಕೆಳಗಿದ್ದ ಜನರಿಗೆ ಹೇಳ್ತಂತೆ, ನೋಡಿ ನಾನು ಚಂದ್ರನ ಮಂಡಲವನ್ನು ಮುಟ್ಟಿ ತೋರಿಸಿದೆ ಅಂತ. ಈ ಒಂದು ಕಥೆಯಲ್ಲಿ ರೋಚಕವಾಗಿ ಒಂದು ಸಂದೇಶವನ್ನು ವೇದವ್ಯಾಸ ದೇವರು ತಿಳಿಸಿದರು. ಅಸಜ್ಜನಃ ಸಜ್ಜನ ಸಂಗಿ ಸಂಗಾತ್ ಕರೋತಿ ದುಸ್ಸಾಧ್ಯವಪೀಹ ಸಾಧ್ಯಂ. ಯಾವುದು ನಮಗೆ ಅಸಾಧ್ಯ ಅಂತ ಅನಿಸಿರ್ತದೆ, ಯಾವುದನ್ನು ಮಾಡಲಿಕ್ಕೆ ನಮ್ಮ ವ್ಯಕ್ತಿತ್ವಕ್ಕೆ ನಿಲುಕದ್ದು ಅಂತ ಅನಿಸಿರ್ತದೆ, ಸಜ್ಜನರ ಸಂಘದಲ್ಲಿ ನಾವಿದ್ದರೆ, ಹಿರಿಯರ ಗುರುಗಳ ಆಶ್ರಯವನ್ನು ನಾವು ಪಡೆದುಕೊಂಡರೆ ನಾವು ಅಸಾಧ್ಯವೆನಿಸುವುದನ್ನು ಮಾಡಿ ತೋರಿಸ್ತೇವೆ. ಗುರೋ ಪಾದಛಾಯಾಶ್ರಯೋನೋ ಯದಾಸ್ತಿ ಅಸಾಧ್ಯಂ ಸುಸಾಧ್ಯಂಚ ಸದ್ಯೋ ಭವೇತ್. ಅಸಾಧ್ಯವಾದದ್ದು ಸಾಧ್ಯವಾಗಿ ಹೋಗ್ತದೆ ಯಾವಾಗ ನಾವು ಅಂತಹ ವ್ಯಕ್ತಿತ್ವದ ಜನರ ಸಂಘದಲ್ಲಿ ಇದ್ದಾಗ. ನಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದಿರಲಿಕ್ಕಿಲ್ಲ, ಡಿಪ್ರೆಸ್ ಆಗಬೇಡಿ. ನಾವು ಸಣ್ಣವರಿರಬಹುದು, ಹೌದು, ಆದರೆ ನಾವು ದೊಡ್ಡವರ ಸಂಘವನ್ನು ಮಾಡಿದರೆ, ನಾವು ಗುರುಗಳ ಆಶ್ರಯವನ್ನು ಪಡೆದುಕೊಂಡರೆ, ಅವರ ವ್ಯಕ್ತಿತ್ವದಿಂದ ನಮ್ಮ ವ್ಯಕ್ತಿತ್ವ ತಾನೇ ದೊಡ್ಡದಾಗಿ ಬಿಡುತ್ತದೆ. ಅವರ ಜೊತೆಗಿದ್ದದ್ದೇ ನಮ್ಮ ವ್ಯಕ್ತಿತ್ವವನ್ನು ಬಹಳ ದೊಡ್ಡದಾದಂತಹ ಒಂದು ಸ್ತರಕ್ಕೆ ಒಯ್ಯಲಿಕ್ಕೆ ಸಮರ್ಥವಾದಂಥದ್ದು. ಹೀಗಾಗಿ
ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಆಶ್ರಯ, ಸಜ್ಜನರ ಆಶ್ರಯ ಇದು ಬಹಳ ಮಹತ್ವದ್ದು. ಸಜ್ಜನರ ಸಂಗವದು ಹೆಜ್ಜೆಯನ್ನು ಸವಿದಂತೆ ಅಂತ ನಾವು ಗಾದೆ ಮಾತನ್ನು ಕೇಳ್ತೀವಲ್ಲ, ಯಾವಾಗಲೂ ಸಜ್ಜನರ ಸಂಘದಾಗಿದ್ದರೆ ಅವರ ಮಾತುಗಳನ್ನೇ ನಾವು ಕೇಳ್ತೇವೆ, ಅವರಂತೆ ಮಾತಾಡ್ತೇವೆ, ಅವರ ವಿಚಾರಗಳೇ ನಮ್ಮಲ್ಲಿ ಬರ್ತವೆ. ನಮ್ಮಲ್ಲಿಯೂ ಸದಾ ಸಕಾರಾತ್ಮಕ ಭಾವನೆಗಳು ಉತ್ಪಾದನೆಯಾಗಲಿಕ್ಕೆ ಆ ಸಜ್ಜನರ ಸಂಘ ಬಹಳ ದೊಡ್ಡ ಕಾರಣವಾಗ್ತದೆ. ಮಹಾಭಾರತದಲ್ಲಿ ಉತ್ತರ ಕುಮಾರ ಅಂತ ಒಬ್ಬ ಒಳ್ಳೆ ರಾಜಕುಮಾರನಿದ್ದ. ಸ್ವಾಭಾವಿಕವಾಗಿ ಒಳ್ಳೆಯವನೇ, ಆದರೆ ಬಹಳ ಹೆದರುಬುರುಕ, ಬಹಳ ಹೇಡಿಯಾದಂಥ ಒಂದು ವ್ಯಕ್ತಿತ್ವ. ಒಂದು ಎಲ್ಲ ಖಡ್ಗವನ್ನು ತಿರುಗಿಸ್ತಾ ಇದ್ದ, ಎಲ್ಲ ಯುದ್ಧ ಆಡಿದಂತೆ ತೋರಿಸ್ತಾ ಇದ್ದ. ಎಲ್ಲಿ? ಅಡಿಗೆ ಮನೆಯಲ್ಲಿ ಮಾತ್ರ. ಉತ್ತರ ಕುಮಾರನ ಪೌರುಷ ಒಲೆಯ ಮುಂದೆ ಅಂತ ಒಂದು ಗಾದೆ ಮಾತು ಕೇಳ್ತೇವೆ ನಾವು. ಬರೀ ಅಡಿಗೆ ಮನೆಯಲ್ಲಷ್ಟೇ ತನ್ನ ಪೌರುಷ ತೋರಿಸೋದು, ಹೊರಗೆ ಬಂದು ಯುದ್ಧದಲ್ಲಿ ತೋರಿಸು ಅಂತಂದ್ರೆ ಆಗ್ತಿರ್ಲಿಲ್ಲ. ಹೀಗಾಗಿ ಅಷ್ಟು ಹೇಡಿಯಾದಂತಹ ಉತ್ತರ ಕುಮಾರನು ಕೂಡ ಅರ್ಜುನನ ಸಂಘವಾದದ್ದಕ್ಕೆ, ಅರ್ಜುನ ಅವನಲ್ಲಿ ಧೈರ್ಯದ ಬೀಜ ಬಿತ್ತದ್ದಕ್ಕೆ, ಆ ಅರ್ಜುನನೆಂಬ ಗುರು ಸಿಕ್ಕಿದ್ದಕ್ಕೆ ಭಾರೀ ಯುದ್ಧವನ್ನು, ಕುರುಕ್ಷೇತ್ರದ ಯುದ್ಧದ ಪ್ರಸಂಗದಲ್ಲಿ ತಾನು ಆಡಿ ಯುಧಿಷ್ಠಿರನಿಗಾಗಿ ತನ್ನ ಪ್ರಾಣಾರ್ಪಣೆಯನ್ನೇ ಅವನು ಮಾಡಿ ವೀರಸ್ವರ್ಗವನ್ನು ಪಡೆದಂತಹ ಕಥೆಯನ್ನು ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಆದ್ದರಿಂದ ಆ ಒಂದು ರೀತಿಯಲ್ಲಿ ನಾವು ನೋಡಿದರೆ ಬಹಳ ಹಿರಿಯರ ಗುರುಗಳ ಆಶ್ರಯ, ಸಂಘ, ಸಂಪರ್ಕ ಇದು ನಮ್ಮಲ್ಲಿ ಹೆಚ್ಚು ಆಗ್ತಾ ಹೋದಂತೆ ನಮ್ಮ ವ್ಯಕ್ತಿತ್ವದ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಅದಕ್ಕೆ ಎಲ್ಲಕ್ಕಿಂತಲೂ ಮುಖ್ಯವಾದ ಮಾರ್ಗ ಗುರುಗಳ ಆಶ್ರಯ, ಗುರುಗಳ ಸಂಘ. ಅದನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದಂಥವ ಎಂಥ ಅಸಾಧ್ಯವಾದ ಕೆಲಸವನ್ನೂ ಸರಳವಾಗಿ ಸಾಧ್ಯ ಮಾಡಲಿಕ್ಕೆ ಒಂದು ಸಾಧ್ಯತೆ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಜ್ಜನರ ಸಂಘವನ್ನು ಮಾಡೋಣ. ಅದು ನಮಗೆ ಬಹಳ ದೊಡ್ಡದಾದಂತಹ ಫಲವನ್ನು ಕೊಡುತ್ತದೆ. ಗುರುವಾರದಂದು ಈ ಗುರುಗಳ ಮಹತ್ವವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಈ ಸುಭಾಷಿತ ನಿಮಗೆ ಸೇರಿದ್ದರೆ ಈ ಮಹಾಭಾರತದ ಸೂಕ್ತಿ ಕುಸುಮವನ್ನು ಎಲ್ಲ ಕಡೆಗೆ ನೀವು ಪಸರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good morning to all my dear friends. The beautiful shloka which I recited earlier is the excerpt of Mahabharata, the magnum opus of Lord himself, Shri Vedavyasa Maharshi. Here is a beautiful story accompanied with a wonderful message. There was an ant, a small ant. It challenged the people that it can touch the moon. Everyone laughed at it. They said, "We have so much height, we have so much knowledge, we can't touch the moon. How can you? Being a small creature, how can you touch the moon?" But the ant challenged and said, "I'll make that impossible also possible." Everyone was waiting. What will that ant do? The ant went to the temple of Lord Shiva. There the Archaka was worshipping the Lord. There was a huge statue of Lord Shiva. While the worshipping was going on, while the puja was going on, the ant went and sat in a flower. The Archaka there was worshipping Lord Shiva with the beautiful flowers, and he put the flower on the head of the Lord Shiva. And there the ant was sitting in that flower, and that ant touched the moon which was on the Shiva's head, because the moon takes the refuge on the head of the Lord Shiva himself. So it touched the Chandramandala there, that means the moon, the orb of the moon, and said the people that I have done this impossible. I have made this possible. A small ant, which the people regarded as the smallest creature, did the impossible thing by touching the orb of the moon
on the Lord Shiva's head. Lord Vedavyasa gives a beautiful message from this story. He says, Asajjanaha sajjana sangi sangat karoti dusadhyam api hasadhyam. The one which seems to be impossible also becomes possible if we take the shelter of such great persons. Our personality may not be so much elevated, we may not be so much great, but still the greatness can be achieved. The impossible things can be turned to possible if our company is so much great. If we are continuously in the company of great men, in the great souls, our souls will be transformed. Our thoughts will change. Our vibes will change. They will lead us. They will guide us in the correct path. They will lead us to achieve the impossible things also. Yes, we are not great. We know that our limitations, we have limitations. We know that we on ourselves can't achieve the greatest things, maybe. But don't have this inferiority complex, Lord says. No. Of course, you may not regard yourself to be so much great. That's fine. But if we choose the right company, if we are in the Sangha, we are in the company of the great persons, then we also can achieve something really wonderful. So, the main thing that one should have is a good company, and that will lead to the development of one's personality. With this wonderful message, let me end saying that Guru Pada Chaya Shrayono Yadasti Asadhyam Susadhyam Cha Sadhyo Bhaveta. Today is Guruvara, the Thursday, the day dedicated to the Guru. If we choose a proper mentor, a proper Guru in our life, that shall really transform our lives. We can grow to a great extent, not because our personality is so great, but the Guru has the capacity to transform, to mold one's minds to the greatest levels. Let us choose such a Guru. Let us imbibe this verse in our life, and let us elevate our personality by always having a good company. The great men should always be with us, and we shall achieve one of the greatest things. With this, I take a leave. If you liked this, please share with your friends. I'll meet you all tomorrow. Thank you. Shri Krishnarpanamastu. Jai Shri Ram.